ತುಂಗಭದ್ರಾ ಜಲಾಶಯದ ಕ್ರಸ್ಟ್ ಗೇಟ್ ನಂಬರ್ 19 ಗೇಟ್ ಕಟ್ ಆಗಿರ್ತದೆ, ಕೊಚ್ಕೊಂಡು ಹೋಗಿರುವಂಥದ್ದು 4 ದಿನಗಳು ಕಳೆದಿವೆ. ಇದೀಗ ತಾತ್ಕಾಲಿಕ ಕ್ರಸ್ಟ್ ಗೇಟ್ಗಳನ್ನ ಅಳವಡಿಸಲು ಎಲ್ಲ ಸಿದ್ಧತೆ ಕೂಡ ಮಾಡ್ತಾ ಇರೋದಾರೆ. ಇನ್ನೊಂದು ಕಡೆಗೆ ಈಗ ತಾತ್ಕಾಲಿಕ ಏನು ಕ್ರಸ್ಟ್ ಗೇಟ್ ಏನು ಅಳವಡಿಸೋದಕ್ಕೂ ಮುಂಚೆ ಈಗ ಯಾವುದೇ ವಿಘ್ನಗಳು ಎದುರಾಗಬಾರ್ದಂತ ವಿಶೇಷ ಪೂಜೆ ಕೂಡ ಈಗ ಟಿ ಬಿ ಮಂಡಳಿಯಿಂದ ನಡೆದಿರ್ತಕ್ಕಂಥದ್ದು. ಈಗ ಖುದ್ದು ಏನು ಜಲಾಶಯದಲ್ಲಿ ಏನು ವಿಘ್ನ ವಿನಾಶಕನಿಗೆ ಪೂಜೆ ಅರ್ಪಿಸಿದಂಥ ಏನು ಗುರುಗಳು ನಮ್ಮ ಜೊತೆ ಇದ್ದಾರೆ, ಏನೇನೆಲ್ಲ ಇವತ್ತು ಪೂಜೆಗಳನ್ನ ಅರ್ಪಿಸಿದ್ರು ಅನ್ನೋಂಥ ಮಾಹಿತಿಯನ್ನು ಅವರಿಂದ ಪಡೆಯುವಂಥ ಪ್ರಯತ್ನ ಮಾಡ್ತೀನಿ. ಗುರುಗಳು, ಇವತ್ತು ಏನೇನೆಲ್ಲ ಪೂಜೆ ನಡೀತು, ಯಾವ್ಯಾವ ಪೂಜೆ, ಏನು ವಿಘ್ನ ವಿನಾಯಕ ಏನಂತ ಪ್ರಾರ್ಥಿಸಲಾಯಿತು? ಬೆಳಗ್ಗೆ ನಾವು ಪೂಜೆ ಪ್ರಾರಂಭ ಆಗೋಕ್ಕಿಂತ ಮುಂಚೆ ಗಣಪತಿನ ಪೂಜೆ ಮಾಡಲೇಬೇಕು, ಯಾವುದೇ ಒಂದು ಕೆಲಸ ಪ್ರಾರಂಭ ಆಗೋಕ್ಕಿಂತ ಮುಂಚೆ. ಹಾಗಾಗಿ ಗಣಪತಿ ಪೂಜೆ ಮುಖಾಂತರವಾಗಿ ನಾವು ದುರ್ಗಾ ಮತ್ತು ಲಕ್ಷ್ಮೀನಾರಾಯಣ ದೇವರ ಪೂಜೆಯನ್ನು ಮಾಡಿ ಎಲ್ಲರಿಗೂ ಒಳ್ಳೆಯದಾಗಲಿ, ಕುಡಿಯೋ ನೀರಿಗಾಗಲಿ ರೈತರಿಗಾಗಲಿ ಯಾವುದೇ ರೀತಿ ತೊಂದರೆ ಆಗಬಾರ್ದು ಅಂತೇಳಿ ಪೂಜೆಯನ್ನು ಮಾಡಿದ್ವಿ. ಆಮೇಲೆ ಅಲ್ಲಿ ಗೇಟನ್ನು ಅಳವಡಿಸ್ತಾ ಇರುವಾಗ ಅಲ್ಲಿರ್ತಕ್ಕಂತಹ ಸಿಬ್ಬಂದಿಗಳಿಗೆ ಯಾವುದೇ ರೀತಿ ತೊಂದರೆ ಆಗಬಾರ್ದು ಅಂತ ಹೇಳಿ ದೇವರಲ್ಲಿ ಪ್ರಾರ್ಥನೆ ಮಾಡ್ಕೊಂತ ಮುಖಾಂತರವಾಗಿ ನಾವು ಈ ಪೂಜೆಯನ್ನು ಮಾಡಿದ್ವಿ. ಈ ಒಂದು ವಿಶೇಷ ಏನು ಪ್ರಾರ್ಥನೆಯಲ್ಲಿ ಯಾರ್ಯಾರಿದ್ರು ಅಂತ? ಜಮೀರ್ ಸಾರ್ ಇದ್ದರು, ನಮ್ಮ ಸೆಕ್ರೆಟರಿ ಸಾರು, SC ಸಾರು, ಆಮೇಲೆ ಇತ್ಯಾದಿ ಎಲ್ಲ ಅಧಿಕಾರಿಗಳು ಇದ್ದರು. ಏನೇನಂತ ಪ್ರಮುಖವಾಗಿ ಏನೇನಂತ ಈ ಪ್ರಾರ್ಥನೆ ಏನಿಲ್ಲ, ಎಲ್ಲರಿಗೂ ಒಳ್ಳೇದಾಗಲಿ, ಯಾವುದೇ ರೀತಿ ತೊಂದರೆ ಆಗಬಾರ್ದು ರೈತರಿಗಾಗಲಿ. ಆಮೇಲೆ ಈ 4 ಜಿಲ್ಲೆಗಳಿಗೆ, ನಮ್ಮ ತುಂಗಭದ್ರಾ ನದಿ ಕಲ್ಯಾಣ ಕರ್ನಾಟಕಕ್ಕೆ ಯಾವ ಜಿಲ್ಲೆಗಳಿದ್ದಾವೋ ಯಾರಿಗೂ ತೊಂದರೆ ಆಗಬಾರ್ದು ನೀರು ಕುಡಿಯೋದಕ್ಕೋಸ್ಕರ. ಹಾಗಾಗಿ ಆಮೇಲೆ ಇದು ಕೆಲಸನ ಮಾಡುವಾಗ ಯಾವುದೇ ರೀತಿ ತೊಂದರೆ ಆಗಬಾರ್ದು, ಅವಘಡಗಳಾಗಬಾರ್ದು ಅಂತ ಹೇಳಿ ಮುಂಚಿತವಾಗಿ ಗಣಪತಿನ ಪ್ರಾರ್ಥನೆ ಮುಖಾಂತರವಾಗಿ ಈ ಪೂಜೆಯನ್ನು ನಾವು ಮಾಡ್ತೀವಿ. ಈಗ ಪೂಜೆ ಸಲ್ಲಿಸಿದ ಬಳಿಕ ಏನಾದರೂ ಕಾರ್ಯಗಳು ಪ್ರಾರಂಭ ಆಗಿದೆ. ಎಲ್ಲ ರೀತಿ ಕಾರ್ಯಗಳು ಪ್ರಾರಂಭ ಆಗಿದೆ. ಯಾವುದೇ ರೀತಿ ಒಂದು ಕ್ಷಣ ಕೂಡ ಬಿಡಲಾರ್ದಂಗೆ ಕಾರ್ಯಗಳನ್ನ ಮುಂದುವರಿಸ್ತಾ ಇದ್ದಾರೆ. ಈಗ ತಾತ್ಕಾಲಿಕ ಕ್ರಸ್ಟ್ ಗೇಟ್ಗಳನ್ನು ಏನಾದರೂ ಪೂಜೆ ಗೀಜೆ ಮಾಡುವಂಥ ಕೆಲಸ ಆಯ್ತಾ? ಇಲ್ಲ, ಅವೆಲ್ಲ ಏನಿಲ್ಲ. ಅವೆಲ್ಲ ಮುಂದೆ ಇವಾಗ ಕೆಲಸ ಪ್ರಾರಂಭ ಆಗಿದ ತಕ್ಷಣ ಇನ್ನೊಂದು 2-3 ದಿನದಲ್ಲಿ ಪ್ರಾರಂಭ ಆಗ್ಬೋದು. 2-3 ದಿನ ಅಲ್ಲ, ಇನ್ನು ಹಾಗೆ ಕಂಟಿನ್ಯೂಲಿ ಪ್ರಾರಂಭ ಆಗಿಬಿಡುತ್ತೆ. ಅದೇ ತಾತ್ಕಾಲಿಕ ಅಳವಡಿಸೋದು ಇನ್ನೂ ಟೈಮ್ ಹಿಡಿಯುತ್ತಾ ಅಥವಾ ಇವತ್ತಿನ ಅದಕ್ಕೆ ಚಾಲನೆ? ಇವತ್ತಿಂದ ನಮ್ಮ ಕನ್ನಯ್ಯವ್ರು ಹೇಳ್ದಂಗೆ ಇವತ್ತು ಅಥವಾ ನಾಳೆ ಅದನ್ನು ಅಳವಡಿಸ್ಬೋದು. ಇದು ಇಷ್ಟು ಏನು ತಾತ್ಕಾಲಿಕ ಗೇಟ್ ಅಳವಡಿಕೆಗಳಿಂದ ಯಾವುದೇ ಒಂದು ಅಡೆತಡೆಗಳಾಗಬಾರ್ದು ಅಂತೇಳಿ ಈಗ ವಿಶೇಷ ಪೂಜೆ ವಿಘ್ನ ವಿನಾಶಕನಿಗೆ ಸಲ್ಲಿಸಲಾಗಿದೆ ಅಂತ ಹೇಳ್ತಾ ಇರುವಂತಹದ್ದು. ಶಿವಾನಂದ ಸಳಿ, ನ್ಯೂಸ್ ಫಸ್ಟ್, ವಿಜಯನಗರ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.